ಗಂಧ ಹೆಂಗಿದೆಯಾ ಮಗಳೇ? ನಾನು ಚಂದಾಗಿದ್ದೀನಿ ಅವ್ವ. ನಿಮ್ಮ ನೋಡಿ ನಂಗೆ ಎಷ್ಟು ಸಮಾಧಾನ ಆಯ್ತೈತೆ ಗೊತ್ತಾ? ನನಗೂ ಅಷ್ಟೇ ಕಣವ್ವ, ನಿಮಗೆ ನೋಡಿದ್ಮೇಲೆ ಜೀವ ಬಂತು. ಓಹೋ, ಅಂದ್ರೆ ಏನಜ್ಜಿ ನಿಮ್ಮ ಮಾತಿನ ಅರ್ಥ? ಈ ನಿಮ್ ಜೀವನ ನಾವೆಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ನಿಮಗೆ ಅನುಮಾನ ಆಯ್ತಾ? ನಿಜ ಹೇಳ್ತಿದ್ದೀನಿ ಗೌರವ, ನೀವೆಲ್ಲರೂ ಅದಿರಾ ಅಂತಾನೆ ನಾನು ಇನ್ನೂ ಜೀವಂತವಾಗಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ನನ್ನ ಎತ್ತವ್ರೆ ನಾನು ಬದುಕಿದ್ದೀನ ಸತ್ತಿದ್ದೀನ ಅಂತ ಇದ್ ಕಡೆ ನೋಡ್ದಂಗೆ ಅವ್ರೆ. ಅಂತಂದ್ರಾಗೆ ನನಗೋಸ್ಕರ ನೀವೆಲ್ಲ ಇಷ್ಟೊಂದು ಕಷ್ಟಪಡ್ತಾರದು ನೋಡಿ ನಂಗೆ ಏನು ಹೇಳ್ಬೇಕಂತಾನೆ ಗೊತ್ತಾಯ್ತಿಲ್ಲ. ನೀನು ಏನು ಹೇಳ್ಬೇಡ ಕಣವ್ವ, ನೀನು ಎಲ್ರಿಗೂ ಹಂಗೆ ಮಾಡಿದೀಯ. ನೀನು ನಮ್ಮನೆಗೆ ಸೊಸೆಯಾಗಿ ಬಂದಾಗಿಂದಲೂ ನನ್ನನ್ನು ನಿನ್ನ ಅವನ ಥರನೇ ನೋಡ್ಕೊಂಡಿದ್ಯಾ. ಪ್ರೀತಿ ವಿಶ್ವಾಸದ ಬೆಲೆನೇ ಗೊತ್ತಿಲ್ಲದೆ ಇರೋ ನಮ್ಮ ಮನೆಯಲ್ಲಿ ಅಯ್ಯೋ ನೋಡ್ಕೋಬೇಕಲ್ಲ ಅಂತ ನಿನಗೆ ಯಾವತ್ತೂ ಯಾರನ್ನೂ ನೋಡ್ಕೊಂಡಿಲ್ಲ ಕಣವ್ವ. ಅಷ್ಟೊಂದು ಪ್ರೀತಿ ಕೊಟ್ಟು ನೀನು ನಮ್ಮನ್ನೆಲ್ಲ ನೋಡ್ಕೊಂಡಿದ್ಯಾ. ಹೌದು ಅಕ್ಕ, ಈ ಪ್ರೀತಿ ಎಲ್ಲ ನೀವ್ ಸಂಪಾದಿಸಿರೋದು, ಅಯ್ಯೋ ಪಾಪ ಅಂತ ಮಾಡ್ತಿರೋದಲ್ಲ. ಎಸ್ 100% ರೈಟ್. ಅಕ್ಕನ ಸಂಪಾದನೆ ಶಿವರುದ್ರಪ್ಪನವರ ತಲೆತಲಾಂತರದ ಆಸ್ತಿಗೆ ಹತ್ತತ್ರನೇ ಇದೆ ಅಲ್ವಾ ಅಜ್ಜಿ? ಹೌದೌದು. ಈಗ ಅದೇ ಖುಷಿಗೆ ನಾವು ಹಬ್ಬ ಮಾಡುವ ಬನ್ನಿ. ಹಬ್ಬನಾ? ಅದೇ ಬೀಡ ಹಬ್ಬ. ಪಾನ್ ಪಾರ್ಟಿ ಅಂತ ಅನ್ನಿ ಅಜ್ಜಿ, ಸೌಂಡು ಸಖತ್ತಾಗಿರುತ್ತೆ. ಎಲ್ಲಿ ತೆಗೀರಿ, ಪಾರ್ಟಿ ಮಾಡೋಣ. ಆಯ್ತಾಯ್ತು. ತಕೊಳವ ಗೌರಿ. ಗ್ರೀಷ್ಮಿ, ಇದು ನಂದು. ಹಾಂ, ಗೌರಿ, ಪಾನ್ ಅಂತದೇ ಸಿಹಿ ಸುದ್ದಿ ಐತಲ್ಲ, ಅದನ್ನ ಸುನಂದಂಗೆ ಹೇಳು. ಅಯ್ಯೋ ಅಕ್ಕ, ನಾನು ಹೇಳೋದೇ ಮರ್ತೆ ನೋಡಿ. ಏನ್ ಗೊತ್ತಾ, ನಿನ್ನೆ ನಾವು ಮಾಡಿ ಡ್ರಾಮಾಕ್ಕೆ ಅತ್ತೆ ಮತ್ತೆ ರುದ್ರಾಬಾವ ಹೆದರ್ಕೊಂಡು ಮೂಲೆ ಸೇರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಅಕ್ಕ, ನಮ್ಮ ಅಜ್ಜಿ ಟ್ಯಾಟೋ ಆರ್ಟಿಸ್ಟ್ ಆಗಿ ಅವರಿಬ್ರು ಕೈ ಮೇಲೂ ಟ್ಯಾಟೋ ಹಾಕಿದ್ದಾರೆ. ಅಂದ್ರೆ ಕಬ್ಣ ಕಾಯಿಸಿ ಸರಿಯಾಗಿ ಬರೆ ಹಾಕಿದ್ದಾರೆ. ಇಷ್ಟೇ ಅಲ್ಲ ಕಣವ, ಇನ್ನೂ ಅವ್ರಿಗದೇ ಮಾರಿ ಹಬ್ಬ. ದಿನಕ್ಕೊಂದು ಟಾರ್ಚರು ಅಲ್ವಾ ಅಜ್ಜಿ? ಸಾಕು ಅಜ್ಜಿ, ಟೈಮ್ ಆಯ್ತು. ನಾವು 3 ಜನ ಮನೇಲಿ ಇಲ್ಲದೆ ಇರೋದು ನೋಡಿದ್ರೆ ಅತ್ತೆಗೆ ಅನುಮಾನ ಬರ್ಬೋದು. ನಾವು ಹೊಡೋಣ. ಹ್ಞೂ ಕಣವ, ನಾವು ಹೊಡ್ಬೇಕಲ್ವೇ. ಹುಷಾರಾಗಿರು. ಹೆಂಗೋ ಕುಂತ್ಕೊಂಡು ನಿಂತ್ಕೊಂಡು ಮನಿಕೊಂಡು ಮಸಿ ಕಾಲ ಕಳಿ, ಬೇಸರ ಪಟ್ಕೋಬೇಡ. ಅಯ್ಯೋ ಇಲ್ಲ ಅವವ, ನನಗಿಲ್ಲಿ ಬೇಸರನೇ ಆಯ್ತಿಲ್ಲ. ಅಲ್ಲಿ ಆ ದೊಡ್ಡ ಮನೇಲಿದ್ರು ಒಳ್ಳೆ ಪಂಜರದಲ್ಲಿದ್ದಂಗಿತ್ತು, ಆದರೆ ಇಲ್ಲಿ ನೆಮ್ಮದಿ ಆಗದೆ. ನನಗೂ ಅಂತವ ಒಂದು ಮಾತು, ನಗು, ಸ್ವಾತಂತ್ರ್ಯ ಐತೆ ಅಂತ ಇಲ್ಲಿಗೆ ಬಂದ್ಮೇಕೆಯ ಗೊತ್ತಾಗಿದ್ದು. ಸರಿ ಸರಿ ಅಕ್ಕ, ನೀವು ಜೋಪಾನ. ಅಜ್ಜಿ ಬನ್ನಿ ಹೋಗೋಣ. ನಾವಿನ್ನು ಬರ್ತೀವಿ ಮಗಳೇ, ನೀನು ಹುಷಾರು.
ಸುಮ್ಮನೆ ಬಿಡೋಕಿಲ್ಲ, ಸಾಯಿಸ್ಬಿಡ್ತದೆ ಕಣ್ರೀ, ಸಾಯಿಸ್ಬಿಡ್ತದೆ. ಏನು ಜೋಗಿಯವರು ತುಂಬಾ ಗಾಢವಾದ ಯೋಚನೆಯಲ್ಲಿ ಕಳೆದು ಹೋಗಿರಂಗಿದೆ. ಏನ್ ಸಮಾಚಾರ? ಏನೋ ಸಮಾಚಾರ ಅದೇ, ಅದಕ್ಕೆ ಯೋಚನೆ ಮಾಡ್ತಾ ಕುಂತಿರೋದು. ಅದೇ ಏನ್ ಸಮಾಚಾರ ಅಂತ ಕೇಳ್ತಾ ಇದ್ದೀನಿ. ನನ್ನ ಬೆನ್ನಿಂದ ಏನೋ ನಡೀತಾ ಇದೆ ಅಂತ ನಂಗೆ ಅನ್ನಿಸ್ತದೆ. ಯಾರೋ ಏನೋ ಮಸಲತ್ ಮಾಡ್ತಾವ್ರೆ. ಹಾಗಂದ್ರೆ ಏನ್ ಜೋಗಿಯವ್ರೆ, ಮಸ್ಲತ್ತ? ಅಲ್ಲ, ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ? ಅದನ್ನೇ ಕಂಡಿಡಿಬೇಕು ಅಂತಿರೋದು ಅಮ್ಮಿಯವರೇ. ಅವತ್ ನೋಡಿದ್ರ ಅಪ್ಪಯ್ಯ ಏನು ಕೆಲಸನೇ ಇಲ್ಲದೆ ಬೆಂಗಳೂರು ತನಕ ಕರ್ಕೊಂಬಂದ. ಅಲ್ಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ರುದ್ರಣ್ಣ ಗ್ರೀಸ್ಮಿ ಮ್ಯಾಗೆ ದೆವ್ವ ಬಂದೈತೆ ಅಂತ ಎದ್ರಕಂಡು ಸಾಯ್ತಾ ಇದ್ದ. ನಿನ್ನೆಯಿಂದ ನಮ್ಮವ್ವನು ಅವನ ಜೊತೆಗೆ ಸೇರ್ಕೊಂಡು ನಾಟಕ ಆಡ್ತಾವಳೆ. ಇದೆಲ್ಲ ಕಾಣಿಸೋಷ್ಟು ಸುಲಭ ಅನ್ನಿಸ್ತಾ ಇಲ್ಲ ಅಮ್ಮಿಯವರೇ. ಅದಕ್ಕೆ ಆ ದೆವ್ವ ಯಾರು, ಇದರಿಂದ ಯಾರು ಕೈವಾಡ ಅದೇ, ಇದನ್ನೆಲ್ಲ ಯಾರು ಮಾಡ್ತಾವ್ರೆ ಅಂತ ಕಂಡಿಡಿಬೇಕು ಅಮ್ಮಿಯವರೇ. ಹೆಂಗನ ಕಂಡಿಡಿಬೇಕು. ಏನ್ ಮಾತಾಡ್ತಿದ್ದೀರಾ ಜೋಗಿಯವ್ರೆ? ಅಲ್ಲ, ಯಾರಾದ್ರೂ ಯಾಕೆ ಹೀಗೆಲ್ಲ ಮಾಡಕ್ ಬರ್ತಾರೆ? ಅವರಿಬ್ರು ಹೆದರ್ಕೊಂಡಿದಾರಷ್ಟೇ. ಎದರ್ಕಂಡಿಲ್ಲ ಅಮ್ಮಿಯವರೇ, ಯಾರೋ ಇವ್ರಿಬ್ರನ್ನ ಎದುರಿಸ್ತಾವ್ರೆ. ಅದ್ ಯಾರು ಅಂತ ತಿಳ್ಕೋಬೇಕು. ಅದ್ ಯಾರು ಅಂತ ಗೊತ್ತಾದ್ರೆ ನಾನಂತೂ ಅವ್ರನ್ನ ಸುಮ್ಕೆ ಬಿಡಕ್ಕಿಲ್ಲ, ದಿಟ್ಟವಾಗ್ಲೂ ಅವ್ರನ್ನ ಸುಮ್ಕೆ ಬಿಡಕ್ಕಿಲ್ಲ. ಅಮ್ಮಿಯವ್ರೆ, ಏನು ಯೋಚನೆ ಮಾಡ್ತಿದ್ರಿ? ಅದು ನಿಮ್ಮ ಯೋಚನೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಜೋಗಿಯವ್ರೆ. ನೀವು ಸುಮ್ಮನೆ ಈ ಥರ ತಲೆ ಕೆಡಿಸ್ಕೊಂಡ್ರೆ ಏನೂ ಆಗಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಅದು ಯಾರೇ ಆಗಿರಲಿ. ಶಿಕ್ಷೆ ಆಗುತ್ತೆ, ನೀವು ಆರಾಮಾಗಿರಿ. ಅಮ್ಮಿಯವರೇ, ನೀವು ಅದ್ಗೆ ತಾವು ಮಾತಾಡಕ್ಕೆ ಫೋನ್ ನಂಬರ್ ತಗೋತೀನಿ ಅಂದ್ರೆ ತಗೊಂಡ್ರಾ? ಮೊದಲು ಹುಡುಕಿ ಸಿಕ್ಕಿಲ್ಲ ಅಂದ್ರೆ ನಾನು ಅವ್ರ ಹತ್ರ ಮಾತಾಡಬೇಕು. ಹೌದಾ? ಹ್ಞೂ, ಮತ್ತೆ ಇಷ್ಟು ದಿನದ ಗಂಟ ನಾನು ಅವ್ರ ಜೊತೆ ಮಾತಾಡದೆ ಇದ್ದಿದ್ದೇ ಇಲ್ಲ.